ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸನ್‌ಪ್ಯಾಕ್ ಸಿಸ್ಟಮಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಇಂಕ್‌ಜೆಟ್ ಮಿಷಿನ್. ಸೊ ಇದು ಹ್ಯಾಂಡ್ ಹೆಲ್ಡ್ ಕೋಡಿಂಗ್ ಮಿಷಿನ್ ಅಂತಾನೂ ಕರೀತಾರೆ. ಸೊ ನಿಮಗೆ ಕಳಿಸುವಾಗ ನಮ್ಗೆ ಈ ಥರ ಕಾಟನ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಬಬಲ್ ರೋಲ್ ಹಾಕ್ಬಿಟ್ಟು ನಾವು ಸೆಂಡ್ ಮಾಡ್ತೀವಿ. ಸೊ ಇದು ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಸೊ ಮೇಲೆ ಒಂದು ಇಂಕ್ ಕಾರ್ಟ್ರಿಡ್ಜು ವ್ಯಾಕ್ಯೂಮ್ ಸೀಲ್ ಮಾಡಿರುತ್ತೆ. ನೆಕ್ಸ್ಟು ಪೊಸಿಷನ್ ಪ್ಲೇಟು ಒಳಗಡೆ ಓಪನ್ ಮಾಡಿದ್ರೆ ನಿಮಗೆ ಪೆನ್ ಡ್ರೈವು ಇದು ಬಂದು ನಿಮಗೆ ಏನಾದ್ರು ಇಮೇಜಸ್ಸು ನಮ್ಗೆ ಏನಾದ್ರು ಯೂಸ್ ಮಾಡ್ತಾರೆ ಇದನ್ನು ಅಪ್ಲೋಡ್ ಮಾಡೋಕ್ಕೋಸ್ಕರ ಡಿವೈಸ್ಗೆ ಇದೊಂದು. ಪ್ಲಸ್ ಇದು ಸೆನ್ಸರ್. ಇದು ನಾವು ತುಂಬ ಮಿಷಿನ್ ಕೊಡಲ್ಲ. ಸೊ ಇದು ಒಂದು ಕನ್ವೇಯರ್ ಯೂಸ್ ಮಾಡ್ತಾರೆ. ಸೊ ನಾವು ಇದು ಸೇರಿಸಿ ಕೊಡ್ತೀವಿ. ಇದು ಒಂದು ಸೆನ್ಸರ್ ಸ್ಟಿಕ್ಕು ಮಿಷಿನ್ ಡಿವೈಸು. ಇದರಲ್ಲಿ ನಿಮ್ಮ ಬ್ಯಾಟ್ರಿ ಸಪ್ರೇಟಾಗಿ ಬರುತ್ತೆ, ಆಮೇಲೆ ಚಾರ್ಜರ್ ಬ್ಯಾಟ್ರಿಗೆ. ಸೊ ಈ ಮಿಷಿನ್ದು ವರ್ಕಿಂಗ್ ವಿಡಿಯೋ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ವರ್ಕಿಂಗ್ ಪ್ರೊಸೀಜರ್ ಹೆಂಗಿದೆ ಅಂತ ನಾನು ಹೇಳ್ತೀನಿ ನೋಡಿ. ಸೊ ಇದೇ ಮೈನ್ ಡಿವೈಸು ಮಿಷಿನ್ಗೆ, ಪ್ಲಸ್ ಇದು ಬ್ಯಾಟ್ರಿ. ಇಲ್ಲಿ ನೋಡ್ಬೋದು ಇದೇ ಕಾರ್ಟ್ರಿಡ್ಜ್. ಸೊ ಇಂಕ್‌ಜೆಟ್ ಮಿಷಿನ್ ಇದಕ್ಕೆ ಕಾರ್ಟ್ರಿಡ್ಜ್ ಯೂಸ್ ಮಾಡ್ತೀವಿ ನಾವು. ಸೊ ಇದಕ್ಕೆ ನಿಮ್ಗೆ ಕಳಿಸೋವಾಗ ಈ ಥರ ವ್ಯಾಕ್ಯೂಮ್ ಪ್ಯಾಕಲ್ಲಿ ಬರುತ್ತೆ. ಸೊ ಇದು ಓಪನ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಒಳಗಡೆ ಒಂದು ಕಾರ್ಟ್ರಿಡ್ಜ್ ಇರುತ್ತೆ. ಸೊ ಇದರಲ್ಲಿ ನಾನು ಡೆಮೋ ತೋರಿಸ್ತೀನಿ. ನಿಮ್ಗೆ ಬರೋವಾಗ ಹೊಸ ಪೀಸ್ ಬರುತ್ತೆ. ಸೊ ಫಸ್ಟು ಈ ಥರ ಕಾರ್ಟ್ರಿಡ್ಜ್ ತೊಗೋವಾಗ ನಾವು ಯಾವಾಗಲೂ ಲೈಟಾಗಿ ಶೇಕ್ ಮಾಡ್ಕೋಬೇಕು. ಸ್ವಲ್ಪ ಶೇಕ್ ಮಾಡಿಕೊಂಡು ಇಟ್ಕೋಬೇಕು. ನೆಕ್ಸ್ಟು ಡಿವೈಸ್ ತೊಗೋಬೇಕು. ಇದರಲ್ಲಿ ಬ್ಯಾಟ್ರಿ ಹಾಕ್ಕೋಬೇಕು ಫಸ್ಟು. ಸೊ ಬ್ಯಾಟ್ರಿ ಹಾಕಿದ್ಮೇಲೆ ಹಿಂದೆ ಸ್ವಿಚ್ ಇರುತ್ತೆ, ಆನ್ ಮಾಡಿ. ಸೊ ಇವಾಗ ನಿಮಗಿದು ಫ್ರಂಟ್ ಪೇಜ್ ಸಿಗುತ್ತೆ. ಸೊ ಇದರಲ್ಲಿ ನೀವು ಫೈಲ್ಸ್ಗೆ ಹೋಗ್ಬಿಟ್ಟು ನೀವು ಸೇವ್ ಮಾಡ್ಕೋಬೋದು ಇಲ್ವಾ. ನೆಕ್ಸ್ಟು ಇಲ್ಲಿ ಎಡಿಟ್ಗೆ ಹೋಗಿ ಇಲ್ಲೊಂದು ಎಡಿಟ್ ಇರುತ್ತೆ, ಈ ಸ್ಪಾಟ್. ಇಲ್ಲಿ ನೀವು ಹೋಗ್ಬಿಟ್ಟು ನೀವು ಟೈಪ್ ಮಾಡ್ಕೋಬೇಕು. ನಿಮ್ಗೇನು ಕಂಟೆಂಟ್ ಬೇಕಿದೆಯೋ ಅದನ್ನು ನೀವು ಟೈಪ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ್ರೆ ಫಸ್ಟ್ ಒಂದು ಲೈನ್ ಸಿಗುತ್ತೆ. ನೆಕ್ಸ್ಟು ನಿಮ್ಗೆ ಲೈನ್ ಬೇಕಂದರೆ ಆಲ್ರೆಡಿ ಬ್ಲೂ ಸ್ಟಾಕ್ ಕಾಣಿಸ್ತಿದೆಯಾ, ಕ್ಲಿಕ್ ಮಾಡಿದ್ರೆ ಬ್ಲ್ಯಾಕ್ ಆಗುತ್ತೆ. ಸೊ ಅವಾಗ ನೆಕ್ಸ್ಟ್ ತೊಗೋಬೇಕು. ಅದರಲ್ಲಿ ಸೊ ಇದರಲ್ಲಿ ನೀವು ನಂಬರ್ಸು ಲೆಟರ್ಸ್ ಮಾತ್ರ ಇಲ್ಲ, ನೀವು ಇದರಲ್ಲಿ ಬಾರ್‌ಕೋಡ್ಸ್ ಕೂಡ ಹಾಕ್ಬೋದು. ಇಲ್ಲಿ ನೀವು ಬಾರ್‌ಕೋಡ್ಸ್ ಏನಾದ್ರು ಟೈಪ್ ಮಾಡಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಡಿಟಲ್ಲಿ ಸಪೋಸ್ ನಂಬರ್ಸ್ ಏನಾದ್ರು ಯೂಸ್ ಮಾಡ್ತೀರಾ, ಸಪೋಸ್ 111 ಅಂತ ಹಾಕಿದ್ರೆ ಅದಕ್ಕೆ ತಕ್ಕಂಗೆ ಒಂದು ಬಾರ್‌ಕೋಡ್ ಬರುತ್ತೆ. ಸೊ ಇದೇ ಬಾರ್‌ಕೋಡ್ 111ಗೆ. ಸೊ ಇದಕ್ಕೆ ನೀವು ಹೈಟು ಅಡ್ಜಸ್ಟ್‌ಮೆಂಟ್ ಮಾಡ್ಕೋಬೋದು, ವಿಡ್ತು ಅಡ್ಜಸ್ಟ್‌ಮೆಂಟ್ ಮಾಡ್ಕೋಬೋದು. ಡಿಪೆಂಡ್ಸ್ ಅಪಾನ್ ನಿಮ್ಮ ಮೆಟೀರಿಯಲ್‌ಗೆ ನೀವು ಅದು ಹಾಕ್ಕೋಬೋದು. ಸೊ ಇದೇ ಥರನೇ ಕೆಲಸ ಆಗುತ್ತೆ. ಮತ್ತೆ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಎಡಿಟ್ ಹೋಗಬೇಕು. ಎಡಿಟ್ ಹೋಗಾದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ ಲೈನ್ ಸಿಗುತ್ತೆ. ಸೊ ನೆಕ್ಸ್ಟ್ ಲೈನ್ ಮಾಡ್ಕೋಬೇಕಂದ್ರೆ ಮತ್ತೆ ಇಲ್ಲಿ ಎಡಿಟ್ ಈ ಆಪ್ಷನ್ಗೆ ಹೋಗಬೇಕು. ಕ್ಲಿಕ್ ಮಾಡಿದ್ರೆ ಇವಾಗ ಯಾವಾಗಲೂ ನಾವು ಕ್ಲಿಕ್ ಮಾಡುವಾಗ ಇದು ಮುಗಿದಾದ್ಮೇಲೆ ನೆಕ್ಸ್ಟ್ ಲೈನ್ ಬರುತ್ತೆ. ಸೊ ಏನು ಮಾಡಬೇಕು, ಹಿಂಗೆ ಇಟ್ಕೊಂಡು ನಾವು ಡ್ರ್ಯಾಗ್ ಮಾಡ್ಕೋಬೋದು. ಸೊ ಇದನ್ನು ಸೆಟ್ ಮಾಡಿಕೊಂಡು ನಿಮಗೆ ಈ ಬ್ಲೂ ಲೈನ್ ಸೆಟ್ ಆಗಿದೆಯಾ, ಈ ಜಾಗದಲ್ಲಿ ನೀವು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ವಿಡ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸಪೋಸ್ ನಿಮಗೆ ಟೆಂಪ್ಲೇಟ್ ಚೇಂಜ್ ಮಾಡಬೇಕಂದ್ರೆ ಇವಾಗ ನೇಮಲ್ಲಿದೆ, ಟೆಂಪ್ಲೇಟ್ ಚೇಂಜ್ ಮಾಡಬೇಕು. ನಿಮಗೆ ಇದು ಡಿಫರೆನ್ಸ್ ಬರುತ್ತೆ, ಈ ಥರ ಡಿಫರೆನ್ಸ್ ಬರುತ್ತೆ. ಇದು ಬಂದು ಪೊಸಿಷನ್. ನಿಮಗೆ ರಿವರ್ಸ್ ಬೇಕಂದರೆ ರಿವರ್ಸ್ ಆಗುತ್ತೆ, ನೆಕ್ಸ್ಟು ಇಲ್ಲ ಫಾರ್ವರ್ಡ್ ಬೇಕಾ, ಹಿಂಗೆ ಫಾರ್ವರ್ಡ್ ಆಗುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ನಮ್ಮದು ಏನಿದೆಯೋ ಅದಕ್ಕೆ ತಕ್ಕಂಗೆ ನಾವು ಮಾಡ್ಕೋಬೋದು.
ಸೊ ಇವಾಗ 2 ಲೈನು ನಾವು ಯಾವಾಗ ಸೆಟ್ ಮಾಡಿದ್ವಿ. ಸೊ ಇವಾಗ ಸೇವ್ ಕೊಡಬೇಕು. ಸೇವ್ ಕೊಟ್ಟರೆ ಇವಾಗ ನಮಗೆ ಮೈನ್ ಪೇಜಲ್ಲಿ ಬರುತ್ತೆ. ಇದು ಇದೇ ಸೀಲಿಂಗ್ ಪೊಸಿಷನ್. ಸೊ ಇದು ಬಂದು ಸೆಟ್ ಆಗುತ್ತೆ. ನಮ್ಮ ಮತ್ತೆ ಎಡಿಟ್ ಹೋಗ್ಬೇಕಂದ್ರೆ ಮತ್ತೆ ನಾವು ಎಡಿಟ್ ಹೋಗ್ಬಿಟ್ಟು ನಾವು ಚೇಂಜ್ ಮಾಡ್ಕೋಬೋದು. ಇವಾಗ ಇದೇ ಹೋಗ್ಬೇಕಂದ್ರೆ ಸೇವ್. ಸೊ ಇವಾಗ ಇದೆಲ್ಲ ಸೆಟ್ ಮಾಡಾಯ್ತು ನಾವು. ಇವಾಗ ನೆಕ್ಸ್ಟು ಕಾರ್ಡ್ ರೇಸ್ ತೊಗೋಬೇಕು. ನಾನು ಹೇಳ್ದಂಗೆ ಫಸ್ಟು ಕ್ಲೀನಾಗಿ ಶೇಕ್ ಮಾಡಿ ಇಟ್ಕೋಬೇಕು. ಶೇಕ್ ಮಾಡಿಬಿಟ್ಟು ರಿಮೂವ್ ಮಾಡಿ ಕ್ಯಾಪ್ ರಿಮೂವ್ ಮಾಡಿಬಿಟ್ಟು ಲೈಟ್ ಈ ಥರ ಒಂದು ಕ್ಲಾತು ಇಲ್ಲಾಂದರೆ ಟಿಶ್ಯೂ ತೊಗೊಂಡು ಮೇಲೆ ಅದನ್ನ ಡರ್ಟ್ನ ಒರೆಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸಸ್ ಇಂಕು ಬಂದ್ಬಿಡುತ್ತೆ. ಪ್ಲಸ್ಸು ನೈಟಲ್ಲಿ ಏನಾದರೂ ನೀವು ಕ್ಲೀನ್ ಮಾಡದೆ ಬಿಟ್ಟರೆ ಈ ಥರ ಒಣಗಿದ್ರೆ ಆ ಥರ ಆಗುತ್ತೆ. ಸೊ ತೆಗೆದುಬಿಡ್ಬೇಕು. ತೆಗೆದಾದ್ಮೇಲೆ ನಿಮಗೆ ಇಲ್ಲೊಂದು ಸ್ಲಾಟ್ ಕಾಣಿಸುತ್ತೆ. ಇದರಲ್ಲಿ ನೀವು ಸ್ಲ್ಯಾಂಟಾಗಿ ಈ ಥರ ಸ್ಲ್ಯಾಂಟಾಗಿ ಹಾಕಬೇಕು. ಇಲ್ಲಿ ಹಾಕಿದ್ರೆ ನಿಮಗೆ ಇಲ್ಲಿ ಪೊಸಿಷನ್ ಸಿಗುತ್ತೆ. ಇವಾಗ ಕಾಣಿಸ್ತಿದೆಯಾ? ಸ್ವಲ್ಪ ಇನ್ನೂ ನಾನು ಪುಷ್ ಮಾಡಿಲ್ಲ. ಇವಾಗ ನಾನು ಈ ಕಡೆ ಪುಷ್ ಮಾಡ್ತೀನಿ. ನಿಮಗೆ ಇದು ಸ್ಟ್ರೈಟ್ ಆಗಿರಬೇಕು. ಪೊಸಿಷನ್ನು ಫುಲ್ ಸ್ಟ್ರೈಟ್ ಆಗಿರಬೇಕು. ಹಂಗಿದ್ರೆ ನಿಮಗೆ ಈ ಕರೆಕ್ಟಾಗಿ ನಿಮಗೆ ಕೋಡಿಂಗ್ ಆಗಿ ನಿಮಗೆ ಸ್ಪ್ರೆಡ್ ಆಗುತ್ತೆ ಇಂಕು. ಇವಾಗ ನಾವು ಇದನ್ನು ಸೆಟ್ ಮಾಡಾಯ್ತು. ಸೊ ನೆಕ್ಸ್ಟು ಇವಾಗ ಪ್ರಿಂಟ್ ಮಾಡಬೇಕಂದ್ರೆ ನೀವು ಹಿಂಗೆ ಇಟ್ಟರೆ ಪ್ರಿಂಟ್ ಆಗಲ್ಲ. ಸೊ ಇದರಲ್ಲಿ ಸ್ಟಾರ್ಟ್ ಪ್ರಿಂಟ್ ಅಂತ ಇದೆ ನೋಡಿ. ನೀವು ಇದನ್ನು ಫಸ್ಟ್ ಕ್ಲಿಕ್ ಮಾಡ್ಕೋಬೇಕು. ಸೊ ಇವಾಗ ಕಾಣಿಸ್ತಿದೆಯಾ? ಇವಾಗ ಏನು ಮಾಡಬೇಕಂದ್ರೆ ಈ ಥರ ಪೌಚೋ ಇಲ್ಲಾಂದರೆ ಪೇಪರೋ ನೀವು ಅದಕ್ಕೆ ನಿಮ್ಗೆ ಏನು ಯೂಸ್ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ನೀವು ತೊಗೋಬೇಕು. ಸೊ ಇವಾಗ ಈ ಪ್ಲೇಟ್ ಬಂದು ಮೈನಾಗಿ ಏನು ಮಾಡೋದಂದ್ರೆ, ಇವಾಗ ಸಪೋಸ್ ಇದು ನಿಮ್ಮ ಪೌಚ್ ಅಂತ ಇಟ್ಕೊಳ್ಳಿ. ಇದರಲ್ಲಿ ನನಗೆ ಈ ಕಾರ್ನರ್ ಬರಬೇಕು. ಸೊ ಕರೆಕ್ಟಾಗಿ ಪೊಸಿಷನ್ ಪ್ಲೇಸ್ಮೆಂಟ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂದರೆ ಕಷ್ಟ ಆಗುತ್ತೆ. ನೀವು ಈ ಥರ ಪ್ಲೇಟ್ ತೊಗೊಂಡು ಇವಾಗ ಇಲ್ಲಿ ನೋಡ್ಬೋದು. ಈ ಎಡ್ಜ್ ಟು ಈ ಎಡ್ಜ್ ಕಾಣಿಸ್ತಿದೆಯಾ? ಈ ಎಡ್ಜ್ ಟು ಎಡ್ಜ್ ಕಾರ್ನರ್ಗೆ ನೀವು ಇಟ್ಕೊಂಡು ಮಾಡಬೇಕು. ಸೊ ಇವಾಗ ಪೇಪರಲ್ಲಿ ತೋರಿಸ್ತೀನಿ ಫಸ್ಟ್ ನಿಮಗೆ. ಹಿಂಗೆ ಇಟ್ಕೋಬೇಕು. ನಿಮಗೆ ಎಲ್ಲಿ ಪೊಸಿಷನ್ ಬೇಕೋ ಆ ಪೊಸಿಷನ್ಗೆ ಸೆಟ್ ಮಾಡ್ಕೋಬೇಕು. ಪ್ಲೇಸ್ಮೆಂಟ್ ಮಾಡಿಬಿಟ್ಟು ಒಂದು ಸತಿ ಕ್ಲಿಕ್ ಮಾಡಬೇಕು. ಒಂದು ಸತಿ ಕ್ಲಿಕ್ ಮಾಡಿದ್ರೆ ನಿಮಗೆ ಬೀಪ್ ಸೌಂಡ್ ಬರುತ್ತೆ. ಮತ್ತೆ ಡ್ರ್ಯಾಗ್ ಮಾಡಿದ್ರೆ ಇನ್ನೊಂದು ಬೀಪ್ ಸೌಂಡ್ ಬರುತ್ತೆ. ಇವಾಗ ಇಲ್ಲಿ ನೋಡ್ಬೋದು. ನಿಮಗೆ ಈ ಸ್ಪ್ರೇ ಆಗಿರೋದೆಲ್ಲ ನಿಮ್ಗೆ ಕಾಣಿಸುತ್ತೆ ಎಕ್ಸಾಕ್ಟ್ ಆಗಿ. ಸೊ ಇವಾಗ ನಿಮ್ಗೇನು ಕಂಟೆಂಟ್ ಬೇಕೋ ಅದಕ್ಕೆ ತಕ್ಕಂಗೆ ನೀವು ಚೇಂಜ್ ಮಾಡ್ಕೋಬೇಕು. ಇವಾಗ ಪೌಚಲ್ಲಿ ಮಾಡಿ ತೋರಿಸ್ತೀನಿ. ಇವಾಗ ನಿಮ್ಗೆ ಕಾಣಿಸುತ್ತೆ ಚೆನ್ನಾಗಿ. ನೀವು ರಬ್ ಮಾಡೋದನ್ನು ಹೋಗಲ್ಲ. ಇದು ನೀವು ಕ್ಲೀನ್ ಮಾಡಬೇಕಂದ್ರೆ ನೀವು ಒಂದು ಐಸೋಪ್ರೋಪಿನೋ ಇಲ್ಲಾಂದರೆ ತಿನ್ನೋದು ಆ ಥರ ಲಿಕ್ವಿಡ್ ಹಾಕಿದ್ರೆ ನಿಮ್ಗೆ ಇದು ಹೋಗುತ್ತೆ. ಸೊ ಇಲ್ಲೊಂದು ಆಯಿಲಿ ಆಗಿರಬಾರ್ದು ಪೌಚು. ಹಂಗಿದ್ರೆ ನಿಮಗೆ ಪ್ರಾಪರಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು. ಇದು ನಾರ್ಮಲ್ ಪೆಟ್ ಜಾರ್ ಇದು. ಸೊ ಇದ್ರ ಮೇಲೆ ಕ್ಯಾಪ್ ಮೇಲೆ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಇವಾಗ ಇದರಲ್ಲೇ ಸೈಡಲ್ಲಿ ಮಾಡ್ತೀನಿ. ಇವಾಗ ಇಲ್ಲಿ ನೋಡ್ಬೋದು ನೀವು. ಇದರಲ್ಲೂ ಪ್ರಿಂಟ್ ಆಗುತ್ತೆ. ಸೊ ಇವಾಗ ನೀವು ಈ ಥರ ಪೆಟ್ ಜಾರ್ಸ್ ಯೂಸ್ ಮಾಡಿದ್ರೆ ನಿಮಗೆ ಅದಕ್ಕೆ ಸೈಡ್ಗೆ ಹಾಕ್ಕೋಬೇಕಂದ್ರೆ ನೀವು ಅದಕ್ಕೂ ಯೂಸ್ ಮಾಡ್ಬೋದು. ಸೊ ಹಂಗೂ ಈಸಿ ಆಗುತ್ತೆ ನಿಮಗೆ. ಸೊ ಎಲ್ಲ ಟೈಪ್ಗೂ ನೀವು ಯೂಸ್ ಮಾಡ್ಬೋದು. ಇವಾಗ ನೀವು ಕಾರ್ಟನ್ ಬಾಕ್ಸ್ ಮಾಡ್ತೀರಾ, ಸೊ ಅದ್ರಲ್ಲಿ ಕೂಡ ನೀವು ನೇಮ್ ಮಾಡಬೇಕಂದ್ರೆ ನೀವು ಅದ್ರ ಮೇಲೂ ಹಾಕ್ಕೋಬೋದು. ಸೊ ಇದು ಕಾರ್ಟನ್ ಬಾಕ್ಸ್. ಸೊ ಇದ್ರಲ್ಲಿ ಕೂಡ ನಿಮ್ಮ ನೇಮ್ ಹೆಸರು ಹಾಕೋಬೇಕು ಅಂತ ಇದ್ದರೆ ನೀವು ಇದ್ರ ಮೇಲೂ ಹಾಕ್ಕೋಬೋದು. ಸೊ ಫಸ್ಟು ಇದನ್ನು ಹಿಂಗೆ ಮಾಡಿದ್ರೆ ಎಡಿಟ್ ಹೋಗಲ್ಲ. ಸೊ ನೀವು ಯಾವಾಗಲೂ ಸ್ಟಾಪ್ ಮಾಡ್ಕೋಬೇಕು. ಎಡಿಟ್ ಆಪ್ಷನ್ ಮತ್ತು ಕ್ಲಿಕ್ ಮಾಡ್ಕೋಬೇಕು. ಯಾವ್ದು ಬೇಕೋ ದೊಡ್ಡದು ಮಾಡಿಸ್ಕೊಳ್ಳಿ. ಸೊ ಈ ಥರ ದೊಡ್ಡದು ಮಾಡಿಸ್ಕೊಂಡೆ ಮತ್ತೆ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಫುಲ್ಲು ಬಂದಿದೆ.
ಸೊ ಇದ್ರ ಮೇಲೆ ಕೂಡ ಸೊ ನೀವು ಎಲ್ಲ ಟೈಪಲ್ಲೂ ನೀವು ಮಾಡ್ಕೋಬೋದು. ಪ್ಲಸ್ಸು ನೀವೇನು ಮೈನಾಗಿ ಯೂಸ್ ಮಾಡ್ಬೇಕಂದ್ರೆ ಅದು ಸ್ವಲ್ಪ ಆಯಿಲಿಯಾಗಿ ಇರಬಾರ್ದು. ಸೊ ಹಂಗಿದನೆ ನಿಮಗೆ ಇದು ಇಂಪ್ರೆಷನ್ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದ್ರೆ ಸ್ಮಚ್ ಥರ ಕಾಣಿಸುತ್ತೆ. ಇಲ್ಲಾಂದ್ರೆ ನೀವು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೀವು ಹಾಕ್ಕೋಬೋದು. ಸೊ ಹಂಗಿದನೆ ನಿಮಗೆ ಇದು ಈ ಥರ ಈಸಿಯಾಗಿ ವರ್ಕೌಟ್ ಆಗುತ್ತೆ. ಸೊ ಇದ್ರಲ್ಲಿ ನೀವು ಬಾರ್‌ಕೋಡ್ಸ್ ಯೂಸ್ ಮಾಡ್ಕೋಬೋದು, QR ಕೋಡ್ಸ್ ಯೂಸ್ ಮಾಡ್ಕೋಬೋದು. ನಿಮಗೆ ಡಿಪೆಂಡ್ಸ್ ಅಪಾನ್ ನಿಮ್ಗೆ ಏನಿದೆಯೋ ಅದ್ರ ಮೇಲೆ ನೀವು ಮಾಡ್ಕೋಬೋದು. ಇಲ್ಲಿ ಕೋಡ್ಸ್ ಅಂತ ಇದೆಯಾ? ಇಲ್ಲಿ ಹೋದ್ರೆ ಕೋಡ್ಸ್ ಅಂತ ಇರುತ್ತೆ. ಸೊ ಇದ್ರಲ್ಲಿ ಬಾರ್‌ಕೋಡ್ಸ್ ಇದೆ, QR ಕೋಡ್ ಇದೆ. ಸೊ ನಿಮಗೆ ಏನು ಬೇಕೋ ನೀವು ಅದಕ್ಕೆ ತಕ್ಕಂಗೆ ನಾವು ಮಾಡ್ಕೋಬೋದು. ಸೊ ಇದು ಕೌಂಟರ್. ಸೊ ಇದು ಯೂಶುವಲಿ ಜಾಸ್ತಿ ಯೂಸ್ ಆಗಲ್ಲ. ಇದು ಇಮೇಜಸ್. ಇಲ್ಲಿ ಇಮೇಜಸ್ ಅಂದರೆ ನಾವು ಇದರಲ್ಲಿ ಒಂದು ಪೆನ್ ಡ್ರೈವ್ ಟೈಪ್ ಕೊಡ್ತೀವಿ. ನೀವು ಅದ್ರಲ್ಲಿ ಏನು ಇಮೇಜ್ ಬೇಕೋ ನೀವು ಅದ್ರಲ್ಲಿ ಮಾಡಿಕೊಂಡು ನೀವು ಅದೆಲ್ಲ ಅಪ್ಲೋಡ್ ಮಾಡಿಕೊಂಡು ಸೊ ನೀವು ಇದರಲ್ಲಿ ಮೇಲೆ ಇಂಪ್ರೆಷನ್ ನೀವು ಮಾಡ್ಕೋಬೋದು. ಇಲ್ಲಿ ಸ್ಲಾಟ್ ಇದೆ. ಸೊ ಪೆನ್ ಡ್ರೈವ್ ಸ್ಲಾಟ್ ಇರುತ್ತೆ. ಸೊ ನೀವು ಇದರಲ್ಲಿ ಇನ್ಸರ್ಟ್ ಮಾಡಿಕೊಂಡ್ರೆ ನೀವು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಫೈಲ್ಸ್ ಅಂತ ಇದೆ ನೋಡಿ. ಫೈಲ್ಸ್‌ಗೆ ಹೋದ್ರೆ ಎಕ್ಸ್ಪೋರ್ಟ್, ಇಂಪೋರ್ಟ್ ಅಂತ ಇದೆ. ಓಕೆನಾ? ಇದರಲ್ಲಿ ನೀವು ಇನ್ಸರ್ಟ್ ಮಾಡುವಾಗ ಅದ್ರಲ್ಲಿ ನಿಮ್ಗೆ ಶೋ ಅಪ್ ಆಗುತ್ತೆ. ಸೊ ಹಂಗಿದ್ರೆ ನೀವು ಈಸಿಯಾಗಿ ನಿಮ್ಗೆ ಏನು ಬೇಕೋ ನೀವು ಅದಕ್ಕೆ ತಕ್ಕಂಗೆ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಹಂಗಿದ್ರೂ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಸಿಂಗಲ್ ಕಲರ್ ಬ್ಲ್ಯಾಕಲ್ಲೇ ಬರುತ್ತೆ. ಸೊ ಹಂಗಿದ್ರೆ ನೀವು ಬ್ಲ್ಯಾಕ್ ಮೈನೇ ಯೂಸ್ ಮಾಡ್ಕೋಬೇಕು. ನಿಮ್ಮ ಕಲರ್ಸ್ ವೇರಿಯಂಟ್ಸು ಅದೆಲ್ಲ ಸ್ವಲ್ಪ ರೇರ್. ಅದು ನೆಸಿಟಿ ಇದ್ರೆ ತೊಗೋಬೋದು. ಇಲ್ಲಾಂದ್ರೆ ನೆಸಿಟಿ ಇಲ್ಲಾಂದ್ರೆ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಇದಕ್ಕೆ ಮುಗ್ದಾದ್ಮೇಲೆ ನಿಮಗೆ ಯಾವಾಗಲೂ ಆಫ್ ಮಾಡ್ಕೋಬೋದು. ಕೆಲಸ ಎಲ್ಲ ಮುಗ್ದಾದ್ಮೇಲೆ ಇಲ್ಲಿ ಆಫ್ ಮಾಡ್ಕೋಬೋದು. ಮೇಲೆ ಶೋ ಅಪ್ ಆಗುತ್ತೆ 10.8 ವೋಲ್ಟ್ಸ್. ಸೊ ಇಲ್ಲಿ ಎಷ್ಟು ವೋಲ್ಟ್ ಇದೆ ಅಂತ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಗ್ರೀನ್ ಲೈನ್ ಕಾಣಿಸ್ತಿದೆಯಾ? ಸೊ ಇದೇ ನಿಮಗೆ ಬ್ಯಾಟ್ರಿ ಇದು. ಬ್ಯಾಟ್ರಿ ಎಷ್ಟಿದೆ ಇಲ್ಲ ಅಂತ ತೋರಿಸುತ್ತೆ ಅದು. ಸೊ ಅದಕ್ಕೆ ತಕ್ಕಂಗೆ ನೀವು ಯೂಸ್ ಮಾಡ್ಕೋಬೋದು. ಸಪೋಸ್ ಬ್ಯಾಟ್ರಿ ಆಗಿದೆ ಸೊ ಇದನ್ನ ಆಫ್ ಮಾಡಿಕೊಂಡು ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ 2 ಕಡೆ ಇರುತ್ತೆ ಪೊಸಿಷನ್. ಪ್ರೆಸ್ ಮಾಡಿದ್ರೆ ಸಪರೇಟಾಗಿ ಬರುತ್ತೆ. ಸೊ ಇದರಲ್ಲಿ ನಾವು ಸಪರೇಟಾಗಿ ಒಂದು ಚಾರ್ಜರು ಬರುತ್ತೆ. ಸೊ ಈ 3 ಪಾಯಿಂಟ್ಸ್ ಹೆಂಗಿದೆಯೋ ಅದೇ ಥರ ಈ ಕಡೆ 3 ಪಾಯಿಂಟ್ಸ್ ಇರುತ್ತೆ. ಈ 3 ಪಾಯಿಂಟ್ಸ್ ನಾವು ಫೋರ್ಸ್ ಮಾಡಿ ಇಟ್ಟರೆ ನಿಮಗೆ ಇಲ್ಲಿ ಇಂಡಿಕೇಶನ್ ಬರುತ್ತೆ. ಸೊ ಚಾರ್ಜಿಂಗ್ ಆಗ್ತಾ ಇರೋದು, ಆಗದೇ ಇರೋದು, ಫುಲ್ ಆದರೆ ತೆಗೆಯೋದು. ಸೊ ಅದಕ್ಕೆ ತಕ್ಕಂಗೆ ಸೊ ಶೋ ಅಪ್ ಆಗುತ್ತೆ. ಸೊ ನೆಕ್ಸ್ಟು ಈ ಕಾರ್ಡ್ ರೇಂಜು ಎಲ್ಲ ಮುಗ್ದಾದ್ಮೇಲೆ ಕಾರ್ಡ್ ರೇಂಜ್ ಯಾವಾಗಲೂ ಇಲ್ಲಿ ನೋಡಿ ತಂಬ್ ಇಟ್ಕೊಂಡು ಫುಲ್ ಮಾಡಿದ್ರೆ ಸಪ್ರೇಟಾಗಿ ಬರುತ್ತೆ. ಸೊ ಯಾವಾಗಲೂ ಒಂದು ಕ್ಲೀನ್ ಕ್ಲಾತ್ ಇಲ್ಲಾಂದರೆ ಕ್ಲೀನ್ ಟಿಶ್ಯೂ ತೊಗೊಂಡು ಒರೆಸ್ಕೋಬೇಕು. ಅಪ್ವರ್ಡ್ ಮೋಷನ್ಗೆ ಒರೆಸ್ಕೋಬೇಕು. ಒರೆಸ್ಬಿಟ್ಟು ನೀವು ಈ ಥರ ಕ್ಯಾಪ್ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ನೀವು ರನ್ನಿಂಗಲ್ಲಿ ಯೂಸ್ ಮಾಡ್ತಾ ಇರುವಾಗ ನೀವು ಇಟ್ಟರೆ ಅದೇನು ಪ್ರಾಬ್ಲಮ್ ಇಲ್ಲ. ಸೊ ನೀವು ಯೂಸ್ ಮಾಡಿಲ್ಲ ಹಂಗೆ ಅಂದರೆ ನೀವು ಈ ಥರ ಕ್ಯಾಪ್ ಹಾಕಿ ಇಟ್ಕೋಬೇಕು. ಇಲ್ಲಾಂದರೆ ಈ ಪೊಸಿಷನ್ ಇದೆ ನೋಡಿ, ಇಲ್ಲಿ ಡ್ರೈ ಆಗಿಬಿಟ್ರೆ ನಿಮಗೆ ಇಂಕ್ ಬರಲ್ಲ. ಸೊ ಕ್ಲಾಗ್ ಆಗಿಬಿಡುತ್ತೆ. ಸೊ ಹಂಗಿದ್ರೆ ನಿಮ್ಮ ಕ್ಲಾಗ್ ಆದರೆ ನಿಮಗೆ ಇಂಕ್ ಸಪ್ರೇಟಾಗಿ ಬರಲ್ಲ. ಒಂದು ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಶೇಕ್ ಮಾಡಬೇಕು, ಇಲ್ಲಾಂದರೆ ಐಸೋಪ್ರೋಪಿನ್ ಹಾಕ್ಬಿಟ್ಟು ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಸೊ ಹಾಗಾಗಿ ಅದು ಹಂಗೆ ಇಟ್ಟರೆ ನೀವು ಡ್ರೈ ಆಗಿಬಿಡುತ್ತೆ. ಸೊ ಯೂಶುವಲಿ ಇಂಕ್ಸ್ ಹೆಂಗಾಗುತ್ತೋ ಅದೇ ಥರ ಯೂಸ್ ಆಗ್ತದೆ, ಪ್ರಾಬ್ಲಮ್ ಇಲ್ಲ. ಇಲ್ಲಾಂದರೆ ನೀವು ಈ ಥರ ಇಲ್ಲಿ ಒಂದು ಸಾಫ್ಟ್ ಪ್ಯಾಡ್ ಥರ ಇರುತ್ತೆ. ಸೊ ಇದ್ರ ಮೇಲೆ ಹಿಂಗೆ ಇಟ್ಬಿಟ್ಟು ನೀವು ಲಾಕ್ ಮಾಡಿ ಇಟ್ಕೋಬೇಕು ಯೂಸ್ ಮಾಡದೇ ಇರೋ ಟೈಮ್ಗೆ. ಸೊ ಅಟ್ಲೀಸ್ಟು ನೀವು ಒಂದು ವೀಕ್ಲಿ ಒಂದು 2 ಟೈಮ್ಸ್ 3 ಟೈಮ್ಸ್ ಯೂಸ್ ಮಾಡೋ ಥರ ಇಟ್ಕೊಳ್ಳಿ. ಯಾಕಂದರೆ ಹಂಗೆ ಇಟ್ರೂ ನಾನು ಯೂಸ್ ಮಾಡಿಲ್ಲ ತಿಂಗ್ಳುಗಟ್ಟಲೆ ಇಟ್ರೂ ನಿಮಗೆ ಆಲ್ಮೋಸ್ಟ್ ಪ್ರಾಬ್ಲಮ್ ಬರುತ್ತೆ. ಹೆಂಗಿದ್ದನು ಯಾವುದೇ ಇದನ್ನು ಹೊಸದಿದ್ದನು ನಿಮ್ಗೆ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೇ ನಿಮ್ಗೆ ಹೊಸ್ದಾಗಿ ಬರುವಾಗ ಈ ಥರ ವ್ಯಾಕ್ಯೂಮ್ ಸೀಲ್ ಮಾಡಿ ಪೌಚ್ ಮಾಡಿ ಕಳಿಸಿರ್ತಾರೆ. ನೀವು ಇದು ಮೇಲೆ ಇರೋ ಸೀಲ್ನ ಕಟ್ ಮಾಡಿಬಿಟ್ಟು ಇಲ್ಲಿ ನೀವು ಇಟ್ಕೊಂಡು ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಒಂದು ಟೇಪ್ ಹಾಕ್ಬಿಟ್ಟು ಕ್ಲೀನಾಗಿ ಏರ್ ಹೋಗದೆ ಇರೋಂಗೆ ನೀವು ಇಟ್ಕೋಬೇಕು. ದಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಈ ಥರ ನೀವು ಲಾಕ್ ಮಾಡಿ ಇಟ್ಕೋಬೇಕು. ಅಟ್ಲೀಸ್ಟು ವೀಕ್ಲಿ ಒಂದು 2 ಟೈಮ್ಸ್ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಪ್ರಿಂಟರು ನೀವು ಈ ಥರ ತೊಗೊಳ್ತಾ ಇದ್ದರೆ ಸೊ ಅದರಲ್ಲಿ ಇಂಕ್ ಇರುತ್ತೆ. ಇಲ್ಲಾಂದರೆ ಸುಮ್ಮನೆ ಡ್ರೈ ಆಗುತ್ತೆ. ಕೂಲ್ ಡ್ರೈ ಪ್ಲೇಸಲ್ಲಿ ಇಟ್ಕೋಬೇಕು ಇದನ್ನು ಮಸ್ಟ್ ಆ್ಯಂಡ್ ಶುಡ್ದು. ಯಾಕಂದರೆ ತುಂಬ ಜಾಗದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಸರ್ ತಿಂಗ್ಳುಗಟ್ಟಲೆ ಇಟ್ವಿ.
ಸೊ ಯೂಸ್ ಆಗಿಲ್ಲ. ಸೊ ಅಟ್ಲೀಸ್ಟ್ ಇಲ್ಲ ಅಂದ್ರೇನು ಸುಮ್ಮನೆ ಒಂಥರ ಈ ಥರ ಪೇಪರ್ಗೆ ಹಾಕ್ಬಿಟ್ಟು, ಒಂಥರ ಇಟ್ಬಿಟ್ಟು, ನೀವು ಬೇರೆ ಏನಾದರೂ ಒಂದು ಟ್ರಯಲ್ ಮಾಡ್ತಾ ನೆಕ್ಸ್ಟ್ ಏನು ಮಾಡ್ಬೋದು ಆ ಥರ ಒಂದೆರಡು ನೀವು ಮಾಡಿ ಇಟ್ಕೊಂಡ್ರೆ ನಿಮಗೆ ಅದು ಒಂದು ಐಡಿಯಾನೂ ಇರುತ್ತೆ. ಪ್ಲಸ್ಸು ನಿಮಗೆ ಇದು ಡ್ರೈ ಆಗದೇನೂ ಇರುತ್ತೆ. ಸೊ ಇದು ಯಾವಾಗಲೂ ಈ ಥರ ಕ್ಯಾಪ್ ಹಾಕ್ಬಿಟ್ಟು ಇಟ್ಕೋಬೇಕು. ತೆಗೆಯುವಾಗ ಯೂಸ್ ಮಾಡೋ ಟೈಮ್ಗೆ ನೀವು ಯಾವಾಗಲೂ ಈ ಥರ ಶೇಕ್ ಮಾಡ್ಕೋಬೇಕು. ಸೈಡ್ ವ್ಯಾಸಲ್ಲಿ ಶೇಕ್ ಮಾಡಿಬಿಟ್ಟು ರಿಮೂವ್ ಮಾಡಿಬಿಟ್ಟು ಮತ್ತೆ ಕ್ಲೀನ್ ಮಾಡ್ಕೋಬೇಕು. ಒಂದು ಕ್ಲೀನ್ ಕ್ಲಾತಲ್ಲಿ ಕ್ಲೀನ್ ಮಾಡಿಕೊಂಡು ಸಪರೇಟಾಗಿ ತೆಗೆದುಬಿಟ್ಟು ಆಮೇಲೆ ನೀವು ಇನ್ಸರ್ಟ್ ಮಾಡಬೇಕು. ಮತ್ತೆ ಇನ್ಸರ್ಟ್ ತೋರಿಸ್ತೀನಿ. ಸೈಡ್ ವೇಸಲ್ಲಿ ಹಾಕೋಬೇಕು ಫಸ್ಟು. ಇಲ್ಲಿ ನಿಮ್ಗೆ ಕಾಣಿಸುತ್ತೆ, ಇಲ್ಲಿ ಫುಲ್ ಹೋಗಿದಲ್ಲ, ಇಲ್ಲೂ ಫುಲ್ ಬಂದಿಲ್ಲ. ಕ್ಲಿಕ್ ಅಂತ ಸೌಂಡ್ ಕೇಳಿಸ್ಬೇಕು. ಫುಲ್ ಟೈಟ್ ಕಾರ್ನರ್ಸ್ ಇಟ್ಕೊಂಡು ಈ ಥರ ಕೇಳಿಸ್ಬೇಕು. ನಿಮಗೆ ಇದು ಎಲ್ಲಾನು ಈವನ್ ಆಗಿ ಒಂದೇ ಸ್ಟ್ರೈಟ್ ಆಗಿರ್ಬೇಕು. ನಿಮ್ಗೆ ಅಲ್ಲಿ ಬಂದಿಲ್ಲ ಅಂದ್ರೂ ನಿಮಗೆ ಕೋಡಿಂಗ್ ಸರಿಯಾಗಿ ಬರಲ್ಲ. ನೀವು ಸ್ಲ್ಯಾಂಟ್ ಆಗಿಟ್ರೆ ಇಲ್ಲಿ ನೋಡಿ, ಇದು ಪೊಸಿಷನ್ಸಲ್ಲಿ ನಿಮಗೆ ಇದು ಕರೆಕ್ಟಾಗಿ ರೀಡ್ ಆಗಲ್ಲ. ಸೊ ಈ ಪೊಸಿಷನ್ಸ್ಗೆ ಇದು ಕರೆಕ್ಟಾಗಿ ಇರಬೇಕು, ಇಲ್ಲಾಂದರೆ ನಿಮ್ಗೆ ರೀಡ್ ಆಗಲ್ಲ. ಸೊ ಮಸ್ಟ್ ಆ್ಯಂಡ್ ಶುಡ್ ಇಟ್ಟರೆ ಫುಲ್ ಕ್ಲೀನಾಗಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಎಲ್ಲ ಮುಗ್ದಾದ್ಮೇಲೆ ತೆಗೆದುಬಿಟ್ಟು ನೀವು ಈ ಥರ ಕ್ಯಾಪ್ ಹಾಕಿ ಇಟ್ಕೋಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ವೀಡಿಯೋಸು ನಾವು ರೆಗ್ಯುಲರ್ ಬೇಸಿಸಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮೇಲೆ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಹಂಗಿದ್ರೆ ನಮ್ಮ ನೋಟಿಫಿಕೇಶನ್ಸ್ ಯಾವಾಗಲೂ ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು.